ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಮೊದಲನೇದಾಗಿ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಈ ರಕ್ಷಾಬಂಧನದ ಬಗ್ಗೆ ನನ್ನ ಕೆಲವು ಅಭಿಪ್ರಾಯಗಳನ್ನು ಹೇಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ರಕ್ಷಾ ಹಬ್ಬ ಅಂದರೆ ರಕ್ಷಾಬಂಧನ ಭಾರತದಲ್ಲಿ ಒಂದು ಪ್ರಮುಖ ಹಬ್ಬವಾಗಿದೆ. ಸಹೋದರ ಸಹೋದರಿಯರ ಬಾಂಧವ್ಯ, ಪ್ರೀತಿ ಮತ್ತು ಭದ್ರತೆಯ ಪ್ರತೀಕವಾಗಿದೆ ಅಂತ ಹೇಳ್ಬೋದು. ಇದರ ವಿಶೇಷತೆಗಳು ಏನಪ್ಪ ಅಂತ ಹೇಳಿದರೆ, ರಕ್ಷಾಬಂಧನ ಅಂದರೆ ಅರ್ಥ. ರಕ್ಷಾ ಎಂಬುದು ಎರಡು ಪದಗಳಿಂದ ಕೂಡಿದೆ. ರಕ್ಷಾ ಎಂದರೆ ರಕ್ಷಣೆ ಅಂತಲೂ ಕೂಡ ಹೇಳ್ಬೋದು. ಬಂಧನ ಎಂದರೆ ಬಾಂಧವ್ಯ ಅಥವಾ ಕಟ್ಟುವ ಕ್ರಿಯೆ ಅಂತ. ಮೂಲ ಅಂದರೆ ಹಿಂದೂ ಪುರಾಣಗಳು, ಇತಿಹಾಸ ಮತ್ತು ಜನಪದ ಕಥೆಗಳಲ್ಲಿ ಈ ಹಬ್ಬದ ಮೂಲಗಳಿವೆ. ಭವಿಷ್ಯ ಪುರಾಣ, ಮಹಾಭಾರತದಲ್ಲೂ ಕೂಡ ಇದು ಇತಿಹಾಸದಲ್ಲೇ ಬಂದಂತಹ ಒಂದು ಹಬ್ಬವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇದನ್ನು ಹೆಂಗಪ್ಪ ನಾವು ಆಚರಣೆ ಮಾಡ್ತಾರೆ ಅಂದರೆ, ಸಹೋದರಿ ತನ್ನ ಸಹೋದರನಿಗೆ ಕೈಗೆ ರಾಖಿ ಕಟ್ತಾರೆ. ಅಂದರೆ ಪವಿತ್ರವಾದ ದಾರ, ಅಲಂಕೃತ ತಂತಿ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂಥರ ಡೆಕೋರೇಟಿವ್ ಥರ, ಒಂಥರ ಏನೋ ಅಟ್ರಾಕ್ಟಿವ್ ಥರ ದಾರ, ಮಣಿ ಎಲ್ಲ ಕೂಡ ಒಂದು ಸೇರಿಸಿ ಒಂದು ತುಂಬ ಕೈಗೆ ಚಂದವಾಗಿ ಕಾಣೋಂತಹ ರಾಖಿನ ತಯಾರಿಸಿರ್ತಾರೆ. ಅದನ್ನು ತನ್ನ ಸಹೋದರರಿಗೆ ಕಟ್ತಾರೆ. ಇನ್ನು ರಕ್ಷಣೆ ಅಂದರೆ ಇದರದ್ದು ಅರ್ಥನ ರಕ್ಷಣೆ ಮಾಡುವ ಪ್ರತಿಜ್ಞೆ. ಅಂದರೆ ಏನಾದರೂ ಒಂದು ತೊಂದರೆ ಇದ್ದಾಗ ಇದು ನಮ್ಮ ಅಣ್ಣ ತಮ್ಮಂದಿರನ್ನು ಕಾಯುತ್ತೆ ಅನ್ನೋದು ಒಂದು ನಂಬಿಕೆ. ಮಹಾಭಾರತದ ಪ್ರಕಾರ ಹೇಳಬೇಕಂದ್ರೆ, ದ್ರೌಪದಿ ಕೃಷ್ಣನ ಕೈಗೆ ಬಟ್ಟೆಯ ತುಂಡನ್ನು ಕಟ್ಟಿ ಅವನ ಗಾಯದಿಂದ ರಕ್ತ ಬರುವುದನ್ನು ನಿಲ್ಲಿಸ್ತಾಳೆ. ಯಾವುದೋ ಒಂದು ಯುದ್ಧಕ್ಕೆ ಹೋದಾಗ ದ್ರೌಪದಿ ಕೃಷ್ಣನ ಕೈಗೆ ರಕ್ತ ಬರ್ತಾ ಇರುತ್ತೆ. ಆವಾಗ ಬಟ್ಟೆಯನ್ನು ಕಟ್ಟಿಬಿಟ್ಟು ನಿಲ್ಲಿಸ್ತಾಳೆ. ಸೊ ಇದು ರಕ್ಷಣೆ, ಭರವಸೆಯ ಸಂಕೇತ. ಇಂದ್ರ ಅಂದರೆ ಭವಿಷ್ಯ ಪುರಾಣದಲ್ಲಿ ಇಂದ್ರನ ಪತ್ನಿ ಶಚಿ ಇಂದ್ರನ ಕೈಗೆ ರಾಖಿ ಕಟ್ಟಿ ಯುದ್ಧದಲ್ಲಿ ಜಯ ಸಾಧಿಸಲು ಆಶೀರ್ವದಿಸುತ್ತಾಳೆ. ಇದು ಕೂಡ ಒಂದು ಜಯ ಸಾಧಿಸುವಂತಹ ಒಂದು ಪ್ರತೀಕವಾಗಿದೆ. ರಾಣಿ ಕರ್ಣಾವತಿ ಕೂಡ ಮೊಘಲ್ ಸಾಮ್ರಾಜ್ ಅವರಿಗೆ ರಾಖಿ ಕಟ್ಟಿ ತನ್ನ ರಾಜ್ಯವನ್ನು ರಕ್ಷಿಸುವಂತ ವಿನಂತಿಸ್ತಾಳೆ. ಇದ್ರೆ ಏನಪ್ಪ ಅಂದರೆ, ಇದು ರಕ್ಷಣೆಯ ಸಂಕೇತ ಆಗಿದೆ ಅಂತಲೂ ಕೂಡ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು. ರಕ್ತ ಸಂಬಂಧ ಮಾತ್ರವಲ್ಲ, ಹೃದಯ ಸಂಬಂಧವನ್ನು ಮೀರಿ ಸಹ ಬಲಪಡಿಸುವಂಥ ಹಬ್ಬ ಅಂದರೆ ಇದೊಂದೇ. ಅಂದರೆ ಹೇಗಪ್ಪ ಇದನ್ನ ಹೇಳಂದರೆ, ಸ್ತ್ರೀ ಅಂದರೆ ಸಹೋದರ ಸಹೋದರರಿಗೆ ಒಂದು ರೆಸ್ಪೆಕ್ಟ್ ಕೊಡೋದು. ಇವಾಗ ಅಣ್ಣ ತಂಗಿ, ಸ್ವಂತ ಅಣ್ಣನೇ ಆಗಿರ್ಬೋದು, ಅವರೇ ಇರಬೇಕು, ತಮ್ಮರೇ ಆಗಿರ್ಬೋದು, ಅವರೇ ಇರಬೇಕು ಅಂತ ಇದು ಬಾಂಧವ್ಯದಲ್ಲಿ ಏನಿಲ್ಲ. ಇವಾಗ ಗಂಡ ಹೆಂಡತಿ ಸಂಬಂಧ ಅಂದರೆ ಅವರೇ ಒಂದು ಗಂಡ ಹೆಂಡತಿಗೆ ಅಂತ ಸಂಬಂಧ ಇರುತ್ತೆ. ಸೊ ಅದೇ ರೀತಿ ಈ ಹಬ್ಬದಲ್ಲಿ ಹೆಂಗಂದರೆ, ಪ್ರತಿಯೊಬ್ಬರು ಒಂದು ಸೋದರ ಭಾವನೆ ಇಟ್ಕೊಂಡಿರೋ ಪ್ರತಿಯೊಬ್ಬರು ಕೂಡ ಅಣ್ಣ ಆಗ್ತಾರೆ. ಹಾಗಾಗಿ ಇದು ಒಂಥರ ವಿಶೇಷವಾದ ಹಬ್ಬ ಅಂತ ಹೇಳ್ತಾರೆ. ಮನಸ್ಸಿನಿಂದ ಪ್ರೀತಿ ಕೊಟ್ಟು, ಗೌರವ ಕೊಟ್ಟು, ನಂಬಿಕೆ ಕೊಟ್ಟು ಇರುವಂತಹ ಪ್ರತಿಯೊಬ್ಬ ಒಂದು ಸೋದರ ಸ್ಥಾನದಲ್ಲಿರುವ ವ್ಯಕ್ತಿಯು ಕೂಡ ಇಲ್ಲಿ ಒಬ್ಬ ಉತ್ತಮವಾದ ಅಣ್ಣನಾಗೋಕ್ಕೆ ಸಾಧ್ಯ. ಇದೊಂದೇ ಹಬ್ಬ ಅಂತ ಹೇಳ್ತೀನಿ. ಈ ಹಬ್ಬದಲ್ಲಿ ಯಾವುದೇ ಧರ್ಮ, ಜಾತಿ, ಭಾಷೆ ಭೇದವಿರಲ್ಲ. ಎಲ್ಲರೂ ಒಗ್ಗೂಡಿ ಈ ಹಬ್ಬನ ಆಚರಿಸಲಾಗ್ತದೆ. ಸಹೋದರಿ ಮಾತ್ರ ಅಲ್ಲ, ಸ್ನೇಹಿತರು ಕೂಡ, ಸಹೋದ್ಯೋಗಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಇದೆಲ್ಲರೂ ಕೂಡ ಹಬ್ಬನ ಆಚರಿಸ್ತಾರೆ. ಪ್ರೀತಿ, ನಂಬಿಕೆ, ಬಾಂಧವ್ಯ, ಭದ್ರತೆ ಸಂಕೇತ ಇದಾಗಿದೆ. ಒಬ್ರಿಗೊಬ್ಬರು ನಿಂತುಕೊಳ್ಳುವ ಜೀವನ ಮೌಲ್ಯ ಸಾರುತ್ತದೆ. ನೀವು ಬಯಸಿದರೆ ನೀವು ಬಯಸಿದರೆ ನಾನು ನಿಮ್ಮ ಅಣ್ಣ ಆಗ್ಬೋದಾ ಅಂತ ಕೆಲವೊಂದು ಕಾಲೇಜಸಲ್ಲಿ, ನಮ್ಮ ಕಾಲೇಜ್ ಡೇಸಲ್ಲಿ ಹೇಗೆ ಅಂದರೆ, ಈ ಹಬ್ಬ ಬಂತು ಅಂತ ಹೇಳಿದರೆ, ಸೊ ರಾಖಿಯ ಒಂದು ವಿಶೇಷತೆ ಏನಂದರೆ, ಸೊ ಎಲ್ರಿಗೂ ಅಣ್ಣ ತಮ್ಮ ಸಹೋದರಿ ಭಾವನೆ ಇಟ್ಕೊಂಡವರಿಗೆ ಪ್ರತಿಯೊಬ್ಬರಿಗೂ ರಾಖಿ ಕಟ್ತಾ ಇದ್ವಿ. ಸೊ ಹಾಗೆ ಕೆಲವೊಂದು ರೇಕ್ಸ್ ಕೂಡ ನಡೀತಾ ಇತ್ತು. ಈ ರೀತಿಯಾಗಿ ನಮ್ಮ ಭಾರತದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಜಾಗದಲ್ಲೂ ಕೂಡ ಈ ರಾಖಿ ಹಬ್ಬನ ಆಚರಿಸ್ತಾರೆ. ಈ ರಾಖಿ ಹಬ್ಬ ತುಂಬಾ ಒಂದು ವರ್ಷದಿಂದನೇ ಕಾಯ್ತಾ ಇರ್ತೀವಿ. ಈ ವರ್ಷ ಆಗಸ್ಟಲ್ಲಿ, ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನೂಲುಣ್ವೆ ದಿನ ಈ ಹಬ್ಬ ಬರುತ್ತೆ. ಸೊ ಹುಣ್ಣಿಮೆ ಜೊತೆ ಹಬ್ಬನೂ ಕೂಡ ಹಾಗೆ ಆಚರಿಸ್ತೀವಿ. ಈ ಹಬ್ಬ ಬರ್ತಾ ಇದೆ ಅಂದರೆ ಒಂದು ಮಂತಿಂದ ಮೊದಲೇ ಸೊ ನಮ್ಮ ತಮ್ಮರು ಬೇರೆ ಊರಲ್ಲಿ ಏನಾದರೂ ಇದ್ದರೆ ಹೋಗೋ ಪ್ಲ್ಯಾನ್ ಕೂಡ ಮಾಡ್ಕೋತೀವಿ. ಇಲ್ಲ ಹತ್ರದಲ್ಲಿದ್ದರೆ ಕಟ್ಟಬೇಕಾದ್ರೂ ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಆಚರಣೆ ಇದೆ. ಈ ರಾಖಿನ ಒಂದು ಪ್ಲೇಟಲ್ಲಿ ಇಟ್ಕೊಂಡು, ಸೊ ಅದಕ್ಕೆ ಒಂದು ಅರಿಶಿಣ, ಕುಂಕುಮ, ಹೂವು, ಪೂಜೆ, ಅಕ್ಷತೆ, ಆರತಿ ತಟ್ಟಲೆ ಎಲ್ಲನೂ ಕೂಡ ಜೋಡಿಸ್ಕೊಂಡು, ಸೊ ನಮ್ಮ ಅಣ್ಣ ತಮ್ಮ ಅದರಿಗೆ ಕೂರಿಸ್ಕೊಂಡು ಆರತಿ ಮಾಡಿಬಿಟ್ಟು ಅಕ್ಷತೆ ಹಾಕಿ ಕುಂಕುಮಗಳನ್ನೆಲ್ಲ ಹಚ್ಬಿಟ್ಟು ಈ ದಿನ ರಾಖಿ ಕಟ್ತೀವಿ. ಸೊ ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂದರೆ, ಪ್ರತಿಯೊಂದು ಕೂಡ ಒಂದು ಸಂಸ್ಕೃತಿ, ಆಚಾರ ವಿಚಾರಗಳು ಒಂಥರ ಫ್ಯಾಷನ್ ಥರ ಆಗೋಗಿದೆ.
ಹಾಗೆ ಫ್ಯಾಷನ್ ಜೊತೆ ಇದು ಫ್ಯಾಷನ್ ಆದರೂ ಓಕೆ, ಆದರೂ ಒಂಥರ ಈ ಆಚರಣೆ ಮಾಡೋಕ್ಕಾರ ಏನೋ ಒಂಥರ ಸಡಗರ ಸಂಭ್ರಮದಿಂದ ಎಲ್ಲರೂ ಕೂಡ ಭಾಗವಹಿಸಿರ್ತೀವಿ. ಸೊ ಇದ್ರ ಪ್ರತೀಕವಾಗಿ ಅಣ್ಣ ತಮ್ಮರು ಒಂಥರ ಹೇಗಾಗಿದೆ ಕಂಡೀಷನ್, ನಾನು ರಾಖಿ ಕಟ್ತೀನಿ, ನಂಗೆ ಗಿಫ್ಟ್ ಕೊಡು, ಈ ರೀತಿ ಅನ್ನೋ ಥರ ಆಗಿದೆ. ಈ ರಾಖಿ ಕಟ್ಟೋ ರಿಟರ್ನ್ ಗಿಫ್ಟ್ ಏನಪ್ಪ ಅಂತ ಹೇಳಿದರೆ, ಸೊ ನನ್ನ ಪ್ರಕಾರ ಒಂದು ಅವರು ಕೊಡೋಂತಹ ಅಮೂಲ್ಯ ಪ್ರೀತಿ, ಸಮಯ, ಕಾಳಜಿ, ಭದ್ರತೆ ಇವೆಲ್ಲವೂ ಕೂಡ ಯಾವುದೇ ಹಣ ಆಗಲಿ ಗಿಫ್ಟ್ ಆಗಲಿ ಯಾವುದಕ್ಕೂ ಸಮ ಅಲ್ಲ ಅಂತ ಹೇಳ್ತೀನಿ. ನಾವು ರಾಖಿ ಕಟ್ಟಿದಾಗ ಅವರು ನಮ್ಮನ್ನು ಮನಸ್ಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಆಶೀರ್ವದಿಸಿ ನಮಗೆ ಸುಖ ಶಾಂತಿ ನೆಮ್ಮದಿ ಅಂತ ಬಯಸ್ತಾರಲ್ಲ, ಅದೊಂದೇ ನನ್ನ ಒಂದು ಗಿಫ್ಟ್ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು.